ಸರ್ ನಾನು ಪವಿತ್ರ ಜೈರಾಮ್ ಬಗ್ಗೆನೇ ಮಾತಾಡಿಸ್ಬೇಕು ಅಂತ ಬಂದಿದ್ರಿಂದ ಒಂದು ಕ್ವಶನ್ ಕೇಳಬೇಕು. ಅವರೊಟ್ಟಿಗೆ ನೀವು ಮೇಲೊಬ್ಬ ಮಾಯಾವಿ ಅಷ್ಟೇ ಅದೊಂದೇ ಸಿನಿಮಾದಲ್ಲಿ ಕೆಲಸ ಮಾಡಿದ ಅಥವಾ ಹಿಂದೆ ಯಾವುದಾದ್ರೂ ಒಂದು ತೆಲುಗು ಸೀರೀಸ್ ಮಾಡಿದ್ದೀವಿ ಮೇಲೊಬ್ಬ ಮಾಯಾವಿ ಆದಮೇಲೆ ಅದರ ಹೆಸರು ಮರ್ತೋಯ್ತು, ರಿಲೀಸ್ ಆಯ್ತದೆ, ಯಾವುದೋ OTT ಪ್ಲಾಟ್ಫಾರ್ಮಲ್ಲಿದೆ. ಒಂದು ತೆಲುಗು ವೆಬ್ ಸೀರೀಸಲ್ಲಿ ಅಲ್ಲೂ ಗಂಡ ಹೆಂಡ್ತಿ ಇಲ್ಲೂ ಗಂಡ ಹೆಂಡ್ತಿ ಕ್ಯಾರೆಕ್ಟರ್ ಮಾಡಿದ್ವಿ. 2 ಸಿನಿಮಾ ಕೆಲಸ ಮಾಡಿದ್ವಿ. ಅದರ ಆಚೆಗೆ ಒಂದು ಗೆಳೆತನ ಇತ್ತು, ಒಂದು ಶೇರಿಂಗ್, ಕಷ್ಟ ಸುಖ ಹೇಳ್ಕೊಳ್ಳೋದು ಮಾಡೋದು. ನನಗೆ ತುಂಬ ಕಾಡ್ತಾ ಇರೋದೇನು ವಿಷಯ ಅಂದರೆ ಇದನ್ನು ಮಾತಾಡ್ತಾ ಆಕೆ ತುಂಬ ಮುಕ್ತವಾದ ಹೆಣ್ಮಗಳು, ತುಂಬ ಮುಕ್ತವಾದ ಹೆಣ್ಮಗಳು. ಯಾವುದನ್ನು ಮುಚ್ಚಿಟ್ಕೊಳ್ತಾ ಇರಲಿಲ್ಲ, ಮುಚ್ಚಟೆ ಮಾಡ್ತಾ ಇರಲಿಲ್ಲ, ತುಂಬ ಆರಾಮಾಗಿರ್ತಾ ಇದ್ದಂಥ ಹೆಣ್ಮಗಳು. ಆಮೇಲೆ ನನಗೆ ಆಕೆ ನೋಡಿ ಅನಿಸಿದ್ದು, ಇವಾಗ ನೆನಪಾದರೆ, ಸಿಚುವೇಶನ್ಗಳನ್ನು ಫೇಸ್ ಮಾಡೋ ಒಬ್ಬೊಬ್ಬರಿಗೆ ಒಂದೊಂದು ಶೈಲಿ ಇರುತ್ತೆ, ಸಂದರ್ಭಗಳನ್ನು ಹೇಗೆ ನಿಭಾಯಿಸಬೇಕು ಅಂತ. ಅದರಲ್ಲಿ ಅವರು ತುಂಬ ಬೆಸ್ಟ್ ಇದ್ದರು, ತುಂಬ ಧೈರ್ಯವಾಗಿ ನಿಭಾಯಿಸೋರು. ಒಂದು ಸಲ ಯಾವುದೋ ಇಲ್ಲಿ ಕಾಂಗೂರು ಅಂತ ಹಾಸ್ಪಿಟ್ಲ್ ಅನ್ಸುತ್ತೆ ವಿಜಯನಗರದ, ಅವ್ರ ತಾಯಿಯವರು ಅಡ್ಮಿಟ್ ಆಗಿದ್ರು. ತಾಯಿಯವ್ರನ್ನ ಅಡ್ಮಿಷನ್ ಮಾಡಿಸಿ ಸಿನಿಮಾ ಕಥೆ ಕೇಳಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ ಅವರು. ಇದೇ ಮನೆ. ತೆಲುಗು ರೈಟ್ರು ಬಂದಿದ್ದರು ಅವತ್ತು ಹೈದರಾಬಾದಿಂದ. ನಾನು ಬಂದಿದ್ದಾರಮ್ಮ, ಈ ಥರ ಬಂದ್ಬಿಟ್ಟು ನೀನು ರೀಡಿಂಗ್ ತೊಗೊಂಡು ಹೋಗ್ಬಿಡು, ನಿನಗೆ ಇಷ್ಟ ಆಗುತ್ತಾ ನೋಡ್ಕೊ, ನೀವಿಬ್ಬರು ಮಾತಾಡ್ಕೊಂಬಿಡಿ ಆಮೇಲೆ ಏನೋ ಮಾಡಿ. ಅವ್ರ ಕಥೆಯೆಲ್ಲ ಕೇಳಿಬಿಟ್ಟು ಹೋಗೋವಾಗ ಹೇಳಿದ್ರು, DJ ಸರ್ ಅಂದರು. ಏನಮ್ಮ ಅಂದೆ. ನಮ್ಮ ತಾಯಿ ಕಾಂಗ್ರೆಲ್ ಅಡ್ಮಿಟ್ ಆಗಿದ್ರು, ಒಂಚೂರು ಡ್ರಾಪ್ ಮಾಡ್ತೀರಾ ಅಂದರು. ಆ ಥರ ಇತ್ತು ಆ ಹುಡುಗಿಗೆ ಏನಂದರೆ ಒಂದು ಸಾಧಿಸುವ ಛಲ ಇತ್ತು. ತುಂಬ ಬೇಸರ ಆಗೋದು ಎಗೈನ್ ಆ್ಯಂಡ್ ಎಗೈನ್, ಎಲ್ಲ ಸರಿ ಹೋಗ್ತಾಯಿತ್ತು ಜೀವನ. ನಮಗೆ ಒಳ್ಳೊಳ್ಳೆ ಸುದ್ದಿಗಳನ್ನ ಹೇಳೋದು, ಖುಷಿ ಆಗ್ತಾಯಿದೆ, ಈ ಥರ ಡೆವಲಪ್ ಆಗ್ತಾಯಿದ್ದೀನಿ, ಹೀಗೆ ಮಾಡ್ತಾಯಿದ್ದೀನಿ ಅಂತೆಲ್ಲ. ಬಟ್ ಟೈಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.